ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ವೇದಿಕೆ ಎದುರಿನಲ್ಲಿರುವ ನನ್ನ ಬಂಧುಗಳೇ, ಭಾಳ ವರ್ಷಗಳಿಂದ ವಿರೋಧ ಮಾಡ್ಕೊತ ಬಂದಂಥ ಒಂದು ಸಭೆಯಲ್ಲಿ ನಾನು ಇವತ್ತು ಭಾಗವಹಿಸಿ ಮಾತಾಡ್ತಾ ಇದ್ದೀನಿ. ಹೀಗೊಂದು ವಾರದ ಕೆಳಗೆ ಮಾನ್ಯ ಶಿವಶಂಕರ್ ಅವರು ಅವ್ರ ಮನೆಗೆ ಆಹ್ವಾನಿಸಿ ಯಾರ್ಯಾರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳದಿಂದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ವಿ ಅವ್ರನ್ನೆಲ್ಲ ಮಾತಾಡಿಸಿ ಈ ಬಾರಿ ಗಾಯತ್ರಿ ಸಿದ್ದೇಶ್ ಅವರಿಗೆ ಬೆಂಬಲಿಸಲೇಬೇಕು, ಅದರಿಂದ ದಾವಣಗೆರೆ ಜಿಲ್ಲೆಗೆ ಏನೆಲ್ಲ ಉಪಯೋಗಗಳಾಗ್ಬೋದು ಅನ್ನೋದನ್ನ ತುಂಬ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿದರು. ನಾನು ರವಿಕುಮಾರ್ ಅವರಿದ್ದರೆ ಕೆಲವು ವಿಚಾರಗಳನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ಅವ್ರಿಗೆ ಹೋದರು. ಕೆಲವು ವಿಚಾರಗಳನ್ನ ದೆಹಲಿ ಮುಟ್ಸೋದಿತ್ತು, ಆ ವೇದಿಕೆಯಲ್ಲಿ ಮುಟ್ಸೋ ಪ್ರಯತ್ನ ಮಾಡ್ತೀನಿ. ಶಿವಶಂಕರ್ ಅವರು ಹೇಳಿದ ಮೇಲೆ ಆಲೋಚನೆ ಮಾಡಿದೆ. ನಾನು ಬರೇ ರಾಜಕಾರಣದಲ್ಲಿರೋನಲ್ಲ, ಕೆಲವ್ರಿಗೆ ಗೊತ್ತಿದೆ ರೈತ ಪರವಾದ ವಿಷಯಗಳಲ್ಲಿರೋನು, ಸಂವಿಧಾನಕ್ಕೆ ಮನುಷ್ಯತ್ವಕ್ಕೆ ಅನ್ಯಾಯ ಆದಾಗೆಲ್ಲ ಧ್ವನಿ ಎತ್ಕೊಂತ ಬಂದಿರೋನು. ಈ ದಿಕ್ಕಿನಲ್ಲಿ ಬರ್ತಾ ಶಿವಶಂಕರ್ ಅವ್ರ ಸಲಹೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಆದರೆ ಮಾನ್ಯ ಸಿದ್ದೇಶ್ ಅವರು ಪ್ರತಿ ಲೋಕಸಭಾ ಚುನಾವಣೆಯಲ್ಲೂ ನಮ್ಮ ಕಾರಿನೂರಲ್ಲಿ ಮನೆಗೆ ಬಂದು ಭೇಟಿ ಮಾಡಿ ತುಂಬ ಪ್ರೀತಿಯಿಂದ ಮತ ಕೇಳಿದ್ದಾರೆ, ಬೆಂಬಲ ಕೇಳಿದ್ದಾರೆ. ಸಿದ್ದೇಶ್ ಅವರು ನಮ್ಮ ಮನೆಗೆ ಬರ್ತಾಯಿದ್ರು, ನಾನು ಕಾಂಗ್ರೆಸ್ನವ್ರ ಕಡೆಗೆ ಹೋಗ್ತಾ ಇದ್ದೆ. ಇವ್ರು ನಮ್ಮನ್ನು ಪ್ರೀತಿಸ್ತಾ ಇದ್ರು, ನಾವು ಸೆಕ್ಯುಲರ್ ಸಿದ್ಧಾಂತಕ್ಕೆ ಬೆಂಬಲ ಕೊಡಬೇಕು ಅಂತ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ವಿ. ಈ ನಮ್ಮ ಜೊತೆಗಿರೋರು ನಿಮ್ಮ ತೀರ್ಮಾನ ಯಾವಾಗಲೂ ಇಂಥದ್ದೇ ಅಲ್ಲ, ನೀವು ಮುಂದಕ್ಕೆ ಬರಲ್ಲ, ನಮ್ಮನ್ನು ಮುಂದಕ್ಕೆ ಬಿಡಲ್ಲ ಅಂತ ಅವ್ರದ್ದು ಒತ್ತಡ ಜಾಸ್ತಿ ಆಗಿ ಶುರು ಆಯಿತು. ಬಿ ಜೆ ಪಿಗೆ ಸೇರ್ರಿ. ಈಗ ಸೈಕಲ್ ಆದರೆ ಜಲ್ದಿ ಟರ್ನ್ ಮಾಡ್ಕೋಬೋದು, ಆಟೋನು ಟರ್ನ್ ಮಾಡ್ಕೋಬೋದು. 36 ಗಾಡಿ ಜಲ್ದಿ ಟರ್ನ್ ಮಾಡ್ಕೊಳಕ್ಕಾಗತ್ತಾ? ನಮ್ಮ ತಾತ ಪಟೇಲ್ ಹಾಲಪ್ಪನವರು MRA ಮೆಂಬರ್ ಆಗಿದ್ದರು. ನಮ್ಮ ದೊಡ್ಡಪ್ಪ JH ಪಟೇಲ್ ಅವರು ಲೋಕಸಭಾ ಸದಸ್ಯರಾಗಿ, MLA ಆಗಿ, ಮಿನಿಸ್ಟರ್ ಆಗಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ, ಚೀಫ್ ಮಿನಿಸ್ಟರ್ ಆದವರು. ನನ್ನ ಸಹೋದರ ಮಹಿಮಾ ಪಟೇಲ್ರು ಶಾಸಕರಾಗಿದ್ದರು. ನನ್ನ ಪತ್ನಿ ಕಾಂಗ್ರೆಸ್ಸಿಂದ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು, ನಾನು ಪಕ್ಷೇತರ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ. ನಮ್ಮ ಅತ್ತೆ ಒಬ್ಬರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು. ಇಷ್ಟೆಲ್ಲ ವಿವರಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವೆಲ್ಲ ಎರಡೆರಡು ಗಾಲಿ ಇದ್ದಂಗೆ. 35-40 ಗಾಲಿ ತಕ್ಷಣ ತಿರ್ಗಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಡೆಗೆ ಸ್ವಲ್ಪ ತಿರುಗಿದ್ವಿ, ಮತ್ತವ್ರು ಪಿ ಊದಿ ಹಿಂದಕ್ಕೆ ಹೋಗ್ರಿ ಅಂದರು, ಮತ್ತು ದಾರಿಗಿದ್ವಿ. ಇವರು ಶಿವಶಂಕರ್ ಅವರು ಇಲ್ಲ ಹಿಂಗೆ ಹೋಗೋಣ ಅಂತ ಇವರು ಭಾಳ ಒತ್ತಾಯ ಮಾಡ್ತಾಯಿದ್ರು. ಸಿದ್ದೇಶ್ ಅವರು ಪ್ರತಿ ಚುನಾವಣೆಯಲ್ಲೂ ನಮಗೆ ಬೆಂಬಲ ಕೊಡಿ ಅಂತ ಪ್ರೀತಿ ಮಾಡ್ತಾಯಿದ್ರು. ಈ ಏನಾದರೂ ನಿರಾಕರಿಸ್ಬೋದು, ಪ್ರೀತಿ ನಿರಾಕರಿಸೋಕ್ಕಾಗಲ್ಲ. ಪಟೇಲ್ ಕುಟುಂಬದ ವ್ಯಕ್ತಿಯಾಗಿ ಸಿದ್ದೇಶ್ ಅವರು ಏನಾರು ಆಫರ್ ಮಾಡಿದರೆ, ಕೇಂದ್ರ ಸರ್ಕಾರ ಬರುತ್ತೆ ಅಥವಾ ಇನ್ನೇನಾದರೂ ಅವ್ರು ಆಫರ್ ಮಾಡಿದರೆ ಖಂಡಿತ ತಿರಸ್ಕರಿಸ್ತೀವಿ. ಯಾಕೆಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಯಾವಾಗಲೂ ಅಧಿಕಾರ ಅಥವಾ ಅವ್ರ ನಾಯಕತ್ವ ನೋಡಲ್ಲ. ನಾವು ಯಾವಾಗಲೂ ನಾಯಕರು ಅಂತ ಯಾರನ್ನ ಒಪ್ಕೊಂತೀವಿ ಅಂದರೆ ಜನಸಾಮಾನ್ಯರನ್ನ ನಾಯಕರು ಅಂತ ಒಪ್ಕೊಳ್ಳೋದು. ನಾವು ಪ್ರಧಾನಮಂತ್ರಿನ ರಾಷ್ಟ್ರಪತಿನ ನಾಯಕರು ಅಂತ ಒಪ್ಕೊಳ್ಳೋ ಅಂತಾರಲ್ಲ. ಹಾಗಾಗಿ ಸಿದ್ದೇಶ್ ಅವರ ಪ್ರೀತಿಗೆ ಒಂದು ಪೂರಕವಾದ ಸ್ಪಂದಿಸ್ಬೇಕು ಅನ್ನೋ ಕಾರಣಕ್ಕೆ ಗಾಯತ್ರಿ ಸಿದ್ದೇಶ್ ಅವ್ರ ಮೇಡಮ್ಗೆ ಬೆಂಬಲಿಸೋಣ ಅಂತ ಆಲೋಚನೆ ಮಾಡ್ಕೊಂಡು ಈ ಸಭೆಯಲ್ಲಿ ಬಂದಿದ್ದೀನಿ. ಬಂಧುಗಳೇ, ಈಗಾಗಲೇ ನನಗೆ 100 ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಈವರೆಗೂ ಬಂದದ್ದು ಹೆಂಗೆ, ಇನ್ನು ಮುಂದೆ ಹೆಂಗೆ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ನಾವು ಎಲ್ಲೇ ಇದ್ದರೂ ಕೂಡ ಗಾಯತ್ರಿ ಸಿದ್ದೇಶ್ವರ್ಗೆ ಈ ಚುನಾವಣೆಯಲ್ಲಿ ಬೆಂಬಲ ಕೊಡ್ತಾ ಇದ್ದೀವಿ. ಇನ್ನು ಕೆಲವರೆಲ್ಲ BJPಗೆ ಸೇರಿಬಿಡ್ಬೇಕು ಅಂತ ನಮ್ಮ ಕೆಲವರೆಲ್ಲ ಹೇಳ್ತಾ ಇದ್ರು. ಅವ್ರು ಅವಾಗಲೂ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದೆ, ಕಾಂಗ್ರೆಸ್ಸಿಗೆ ಸೇರಿಬಿಡ್ಬೇಕು ಅಂತ ಹೇಳ್ತಾ ಇದ್ರು. 2 ನಿಮಿಷ ತಡವಾಗಿದೆ ದಯವಿಟ್ಟು. 2004ರಲ್ಲಿ ನಾವು ಚನ್ನಗಿರಿಯಲ್ಲಿ ಮೈಮಣ್ಣವ್ರ MLA ಆದಾಗ ನಾವು ಜಾತ್ಯತೀತ ಜನತಾದಳಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಇರಲಿಲ್ಲ ನಮಗೆ. ನಮ್ಮದು JH ಪಟೇಲ್ರು ಏನು JDU ಕಟ್ಟಿದ್ರು, ಆ ಪಕ್ಷದಿಂದನೇ MLA. ಬಟ್ ನಮ್ಮವರು ಅಂದರೆ ನಾವು ಜಾತಿಯಿಂದ ಹೇಳಲ್ಲ, ಯಾರು ನಮ್ಮ ಪ್ರೀತಿ ವಿಶ್ವಾಸದಲ್ಲಿ ಇರ್ತಾರೋ ಅವರೆಲ್ಲ ನಮ್ಮರೇ. ಅವರೆಲ್ಲ JDS ಸೇರಿ ಅಂತ ಸೇರಿಸಿದ್ರು, MLAನೂ ಆದರು. ನಮ್ಮದೆಲ್ಲ ಹೆಂಗಿದೆ ಅಂದರೆ ಸೇರಿಸ್ತಾರೆ, ಸೇರಿಸಿದ ಮೇಲೆ ನಾವೇ ನೋಡ್ಕೋಬೇಕು. ಏನಾರು ಸ್ವಲ್ಪ ವ್ಯತ್ಯಾಸ ಆದರೆ ಅವಾಗ ಅವ್ರು ಧ್ವನಿ ಎತ್ತಬೇಕಲ್ಲ, ಧ್ವನಿ ಎತ್ತಲ್ಲ. ನಾವು ಯಾರನ್ನೂ ಕೂಡ ಅಷ್ಟು ಬೆಳೆಸೋದಿಲ್ಲ. ಯಾರು ಅಕ್ರಮವಾಗಿ ಕಾರ್ಯಕರ್ತನ ಬೆಳೆಸ್ತಾರಲ್ಲ ಅವ್ರಿಗೆ ತುಂಬ ಬೆಂಬಲ.
ಯಾರು ನ್ಯಾಯಯುತವಾಗಿ ಇರ್ರಿ ಅಂತಾರಲ್ಲ ಅವ್ರು ಅಲ್ಲೇ ಇರ್ತಾರೆ, ಇವ್ರು ಇಲ್ಲೇ ಇರ್ತಾರೆ. ನಾವು ಎಲ್ಲಿದ್ದರೂ ತೊಂದರೆ ಇಲ್ಲ, ನಮಗೆ ಆದ ಒಂದು ಮಾರ್ಗಸೂಚಿ ಇದೆ ಹೆಂಗಿರ್ಬೇಕು ಅನ್ನೋ ಕಾರಣಕ್ಕೆ. ಆ ದೃಷ್ಟಿಯಲ್ಲಿ ಬಂಧುಗಳೇ, ಇವತ್ತು ಗಾಯತ್ರಿ ಸಿದ್ದೇಶ್ ಅವ್ರ ಮೇಡಮ್ ಅವರು ಏನು ಚುನಾವಣೆಗೆ ನಿಂತಿದ್ದಾರೆ, ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಒಂದು ಆಲೋಚನೆ ಮಾಡ್ತಾ ಇದ್ದೀವಿ. ಯಾರೆಲ್ಲ BJPಗೆ ಹೋಗ್ರಿ ಅಂತ ಸಲಹೆ ಕೊಡ್ತಾ ಇದ್ದೀರಿ ಅವ್ರಿಗೆಲ್ಲ ನನ್ನ ಮನವಿ ಏನಂದರೆ, ಮುಂದಿನ ದಿನಗಳಲ್ಲಿ, ಯಾಕೆಂದರೆ ನಾವು ಒಂದು ಸರ್ಕಾರ ಅಂದರೆ ನಾನು ಬರೀ ಒಂದು ಲೋಕಸಭಾ ಚುನಾವಣೆ ನೋಡಲಿಕ್ಕಾಗಲ್ಲ. ಚುನಾವಣೆಗಳಂದ್ರೆ ಏನು ಅನ್ನೋದನ್ನ ಈಗಾಗಲೇ ಮೊನ್ನೆ ಸಿದ್ದೇಶ್ ಅವ್ರು ತಪ್ಪು ತಿಳಿಲ್ದ್ರು ಒಂದು ಮಾತು ಹೇಳ್ತೀನಿ, ನೀವು ತಪ್ಪು ತಿಳಿಬೇಡಿ. ಶಿವಶಂಕರ್ ಅವ್ರು ಕರೆದಾಗ ಇಲ್ಲ ಸರ್ ನೋಟಾಕ್ ಮಾಡೋಣ ನಾನು. ಯಾಕೆ ಗೊತ್ತಾ, ಎಲ್ಲ ಬಹುತೇಕ ರಾಜಕೀಯ ಪಕ್ಷಗಳು ಎಲ್ಲ ಆರ್ಥಿಕ ಶಕ್ತಿನ ನೋಡಿ ಟಿಕೆಟ್ ಕೊಡ್ತಾರೆ. ಯಾರಾದರೂ ಕೊನೆ ಲೈನರಿಗೆ ಟಿಕೆಟ್ ಕೊಡ್ತಾರೆ ಯಾವ ಪಕ್ಷದಾಗಾರ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಯಾವಾಗ ಪ್ರಜಾಪ್ರಭುತ್ವ ಯಶಸ್ವಿ ಆಗೋದು, ಒಂದು ರಾಷ್ಟ್ರೀಯ ಪಕ್ಷ ಅಂತ ಯಾವಾಗ ಕರೆಸ್ಕೊಳ್ಳೋದು? ಕೊನೆ ಲೈನರು ನೆಕ್ಸ್ಟ್ ಚುನಾವಣೆಗೆ ಅದಕ್ಕಿಂತ ಮುಂದಕ್ಕೆ ಬರಬೇಕು, ಅವ್ರಿಗಿಂತ ಅವ್ರದ್ದು ಮುಂದಕ್ಕೆ ಬರಬೇಕು, ಅವ್ರಿಗಿಂತ ಅವ್ರ ಮುಂದಕ್ಕೆ ಬರಬೇಕು, ಇವ್ರು ಮೇಲ್ ಬರಬೇಕು. ಯಾರ್ಯಾರು ಎಲ್ಲೆಲ್ಲ ಅಲ್ಲೆಲ್ಲೇ ಇರ್ತಾರೋ ಅದನ್ನ ರಾಷ್ಟ್ರೀಯ ಪಕ್ಷ ಅಂತ ನಾನು ಕರೆಯಲ್ಲ. 400 ಸೀಟು ಗೆಲ್ಲಬಹುದು, 500 ಸೀಟು ಗೆಲ್ಲಬಹುದು. ಡೆಮಾಕ್ರಸಿ ಅಂದರೆ ಎಲ್ಲರಿಗೂ ಅವಕಾಶ ಇರಬೇಕು, ಎಲ್ಲರಿಗೂ ಸಮಾನತೆ ಇರಬೇಕು. ಅದು ನನ್ನ ಪ್ರಕಾರ ಡೆಮಾಕ್ರಸಿ. ಈ ವೇದಿಕೆಯಲ್ಲಿ ನೀವು ಕರೆದಿರೋದ್ರಿಂದ ನಾನು ಈ ಅಭಿಪ್ರಾಯನ ಹೇಳ್ತೀನಿ. ಮಾನ್ಯ ಸಿದ್ದೇಶ್ ಅವ್ರಿಗೆ ಅನಿಸ್ಬೋದು ಈ ಮನುಷ್ಯ ಭಾಳ ದುಬಾರಿ, ಭಾಳ ಸಲಹೆ ಕೊಡ್ತಾರೆ ಇವರು ಅಂತ ಅನಿಸ್ಬೋದು. ಖಂಡಿತ ನಾವು ಚುನಾವಣೆಯಲ್ಲಿ ದುಬಾರಿ ಅಲ್ಲ. ನಮ್ಮದು ಚುನಾವಣೆ ನಮ್ಮ ಭಾಗದಲ್ಲಿ 0 ಫೈನಾನ್ಸಲ್ಲಿ ಆಗಲಿ ನಿಮ್ಮ ಚುನಾವಣೆ, ನೀವು ಗೆದ್ದ ಮೇಲೆ ಮಾತ್ರ ನಾವು ದುಬಾರಿನೇ. ಯಾಕೆಂದರೆ ಜನಪರವಾಗಿ ಅಷ್ಟು ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡಾರೆ. ಒಂದು ವೇಳೆ ನೀವು ಜನ ವಿರೋಧಿ ಅನಿಸಿದ್ರೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಾರೆ, ಅದರಲ್ಲೇನು ಎರಡು ಮಾತಿಲ್ಲ. ನಮಗೇನು ಯಾರದೇ ಕೃಪೆಯಲ್ಲಿ ನಮ್ಮ ರಾಜಕಾರಣ ನಡೆಯಲ್ಲ. ಯಾರದೇ ಕೃಪೆಯಲ್ಲಿ ನಮ್ಮ ರಾಜಕಾರಣ ಯಾವಾಗಲೂ ಜನರ ಪ್ರೀತಿಯಿಂದ ನಡೆಯುವಂಥ ರಾಜಕಾರಣ. ಅದಕ್ಕೆ ಧಕ್ಕೆ ಬಂದರೆ ಅದು ನರೇಂದ್ರ ಮೋದಿನವರಾಗಿರಲಿ, ರಾಹುಲ್ ಗಾಂಧಿನವರಾಗಿರಲಿ, ನಾವು ಅದ್ರ ವಿರುದ್ಧ ಮಾತಾಡೋರು, ಅದರಲ್ಲೇನು ಎರಡು ಮಾತಿಲ್ಲ ಬಂಧುಗಳೇ. ಎಲ್ಲರೂ ಮೋದಿ ಮುಖ ನೋಡಿ ಅಂತ ಹೇಳ್ತಿರ್ತಾರೆ. ನಮ್ಮ ವೀರೇಶ್ ಅವರು ಹೇಳಿದರು, ಅವ್ರಿಗೂ ನಮಗೂ ಭಾಳ ಸಲ ಚರ್ಚೆ ಆಗೈತಿ. ಈಗ ಅದನ್ನ ಹೇಳಂಗಿಲ್ಲ, ಅದನ್ನೆಲ್ಲ ಈ ವೇದಿಕೆಯಲ್ಲಿ ಹೇಳೋಂಥ ಸಂಗತಿ ಅಲ್ಲ. ಮೋದಿಯವ್ರ ಮುಖ ನೋಡಿ ಅಂತ. ಮಾನ್ಯ ಸಿದ್ದೇಶ್ ಅವ್ರು ಏನಾದರೂ ಇಲ್ಲಿ ಮೋದಿಯವರು ದಾವಣಗೆರೆಗೆ ಬಂದರೆ ಹತ್ತಿರದಿಂದ ಅವ್ರ ಮುಖ ತೋರಿಸಿದ್ರೆ ಒಂದೆರಡು ಮಾತಾಡಿ ಅವ್ರ ಮುಖ ನೋಡ್ಲಿಕ್ಕೆ ಸಾಧ್ಯ. ನಾವು ದೂರದಿಂದ ತೋರಿಸಿದ್ರೆ ನೋಡಲ್ಲ, ಹತ್ತಿರದಿಂದ ಏನಾರ ತೋರಿಸಿದ್ರೆ ನಮ್ಮ ರೈತರ ಪರವಾದ ಅನೇಕ ವಿಚಾರಗಳಿದ್ದಾವೆ, ಅದನ್ನು ಮಾತಾಡ್ಲಿಕ್ಕೆ ಸಾಧ್ಯ. ಗಾಯತ್ರಿ ಮೇಡಮ್ ಅವ್ರಿಗೆ ನೆನಪಿಲ್ಲ, ಸುಮಾರು ಒಂದು 15 ವರ್ಷದ ಕೆಳಗೆ ಅವ್ರನ್ನ ಭೇಟಿ ಮಾಡಿದ್ದೆ ನಾನು. ಸುಳ್ಳೆಕೆರೆ ವಿಷಯದಾಗ ಸಿದ್ದೇಶ್ ಅವ್ರು ನನ್ನ ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಅವ್ರು ಕಳಿಸ್ಕೊಟ್ಟಿದ್ರು. ಅವತ್ತು ಕೂಡ ಅವ್ರ ಪ್ರೀತಿಯಿಂದ ಕಂಡಿದ್ರು. ಅದನ್ನೆಲ್ಲನ್ನು ಜ್ಞಾಪಿಸ್ಕೊಂತ ಶಿವಶಂಕರ್ ಅವ್ರು ಏನು ಹೇಳಿದ್ದಾರೆ, ನಾವು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತ. ನಾನು ಈ ಕಾರ್ಯಕ್ರಮಕ್ಕೆ ಬರೋವರೆಗೂ ಕೂಡ ನನಗೆ ಮತ್ತೂ ಒತ್ತಡ ಇದೆ. ಈವರೆಗೂ ಬಂದಿರೋ ದಾರಿ ಏನಿದೆ ಆ ದಾರಿ ಬದಲಾವಣೆ ಖಂಡಿತ ಅಲ್ಲ. ನಮ್ಮ ಸೆಕ್ಯುಲರ್ ಐಡಿಯಾಲಜಿ ಅಥವಾ ಬೇರೆ ಐಡಿಯಾಲಜಿಗೆ ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ. ಈ ಚುನಾವಣೆಯಲ್ಲಿ ಮೇಡಮ್ ಅವ್ರಿಗೆ ನಾವು ಬೆಂಬಲ ಕೊಡೋ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ವಿಚಾರಗಳೇನಿದ್ದಾವೆ, ಜನಪರವಾದ ವಿಚಾರಗಳಿರ್ಬೋದು, ಇನ್ನು ಬೇರೆ ಏನೇ ವಿಚಾರಗಳಿರ್ಬೋದು, ಅದನ್ನು ಮಾತ್ರ ನಿಮ್ಮಿಂದ ಸಹಕಾರನ ಬಯಸ್ತೀವಿ. ಹೊರತಾಗಿ ಬೇರೆ ಯಾವ ಡಿಮ್ಯಾಂಡು ಕೂಡ ಇರೋದಿಲ್ಲ. ಇವರು ವೀರೇಶ್ ಅವರು ಮತ್ತು ಎಲ್ಲ ಜಾತ್ಯತೀತ ಜನತಾದಳದ ಕೆಲವರು ಇವರು ಹರಿಹರದಲ್ಲಿ ಅತಿ ಹೆಚ್ಚು ಲೀಡ್ ಕೊಡ್ತೀವಿ ಅಂತ ಹೇಳಿದರು. ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಭಾಗದಲ್ಲಿ ಲೀಡ್ ಕೊಡ್ತೀವಿ ಅನ್ನೋದಕ್ಕಿಂತ ನಮ್ಮ ಭಾಗದಲ್ಲಿ ಕಡಿಮೆ ಖರ್ಚು ಮಾಡಿಸ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ ತೇಜಸ್ವಿ ಪಟೇಲ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು.